ಇಲ್ಲಿ ನೋಡ್ತಾ ಇರಬಹುದು ಇದೊಂದು ಕೃಷಿ ಭೂಮಿಯಾಗಿದೆ. ಆದ್ದರಿಂದ ಇಲ್ಲಿ ಒಂದು ಕೃಷಿ ಭೂಮಿಯಲ್ಲಿ ಖಾತ ಹಾಕಿದರೆ ಹೇಗಾಗುತ್ತದೆ ಎಂದು ನೀವು ಕೇಳಲು ಬಯಸುತ್ತೀರಾ ಎಂದು ನಾನು ಎಣಿಸಿಕೊಳ್ಳುತ್ತೇನೆ. ಆದ್ದರಿಂದ ಇದೊಂದು ಯಾವುದೇ ಗಿಡಗಳಾಗಲಿ, ಹತ್ತಿ ಗಿಡ ಆಗಲಿ ಹಾಗೂ ಸೂರ್ಪಾನ್ ಗಿಡ ಆಗಲಿ, ಜಾಸ್ತಿ ಸೂರ್ಪಾನ್ ಎಲೆಗಳ ಮೇಲೆ ಯೂರಿಯಾ ಖಾತ ಹೊಡೆದ ನಂತರ ಜಾಸ್ತಿ ಅದನ್ನು ಕೆಳಗೆ ಉಳಿಸಬೇಕು. ಮೇಲ್ಗಡೆ ಹಾಕಿದ್ದೀರಿ ಎಂದರೆ ಚಿಂತಿಸಬೇಡ್ರಿ, ನಾವು ಇಲ್ಲೊಂದು ವಿಡಿಯೋ ಮಾಡಿದ್ದೇವೆ, ಅದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತದೆ ಇದು ಹೇಗೆ ಎಂದು. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಭೀ ಇಲ್ಲಿ ಖಾತ ಹಾರು ಹೊಡೆದೆವು. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಬುಟ್ಟಿ, ಅದು ಇಲ್ಲಿ ಯೂರಿಯಾ ಖಾತನೇ ಹೊಡೆದಿದ್ದೆವು. ಆದ್ದರಿಂದ ನಾವು ಭೀ ಇಲ್ಲೊಂದು ಪೈಪ್ನಿಂದ ಎಷ್ಟು ಸುಲಭವಾಗಿ ಇಬ್ಬರಿಂದನೇ ಕೆಲಸವನ್ನು ಮುಕ್ತಿಗೊಳಿಸಬಹುದು. ಒಂದೇ ಒಂದು ನಡುವೆ ಪೈಪ್ ಇರುತ್ತದೆ. ಆದ್ದರಿಂದ ಇಬ್ಬರು ಆ ಕಡೆ ಈ ಕಡೆ ನೆತ್ತಿ ಹೋಗದರೂ ನಡೆಯುತ್ತದೆ. ಈಗ ನಾನು ನಿಮಗೊಂದು ಇದು ತೋರಿಸುತ್ತೇನೆ, ಅದನ್ನು ದಯವಿಟ್ಟು ನಿಲ್ಲಿಸದೆ ನೋಡಬೇಕು. ಇದು ರೈತರ ಹೊಲನೇ, ರೈತರ ಕೃಷಿ ಭೂಮಿ. ಇದು ಬಿಲ್ಹೇಡ್ ಸಿದ್ದು ಪಾಣೇಗಾರ್ ಎಂಬುವ ರೈತನ ಹೊಲ. ಆದ್ದರಿಂದ ನಾವು ಇಲ್ಲಿ ಬಂದಿದ್ದೇವೆ. ಇವರು ಮಾಡುವುದನ್ನು ದಯವಿಟ್ಟು ನೋಡಬೇಕೆಂದು ಬಯಸುವೆನು. ಈ ಥರದ ಒಂದು ಪೈಪ್ ಇದ್ದರೂ ಕೂಡ ನಡೆಯುತ್ತದೆ. ಇನ್ನೊಂದು ಥರ ಪೈಪ್ ಇದೆ, ಅದು ನಮ್ಮ ಅಪ್ಪ ಅಮ್ಮ ಬಲ್ಲಿದೆ. ಆದ್ದರಿಂದ ಮಾಡಬಹುದು. ಇದು ನೋಡ್ತಾ ಇದ್ದೀರಾ, ಸಾಲುಗಳು ಇಷ್ಟೇ ಇರುತ್ತವೆ. ಎಷ್ಟೊಂದು ಸಾಲುಗಳು ಇದ್ದಾವೆ ನೋಡಿ. ಆದ್ದರಿಂದ ನೀವು ದಯವಿಟ್ಟು ಕೈಲಿಂದ ಅಲ್ಲಾಡಿಸಲು ಹೋದರೆ ಮೈಗೆ ಚರಿಸುತ್ತದೆ. ನನಗೂ ಹಾಗೆ ಒಂದು ಸಲ ಚರಿಸುವುದರಿಂದ ಇನ್ನೊಮ್ಮೆ ದಯವಿಟ್ಟು ಆ ಥರ ಮಾಡದೆ ಇದೊಂದು ನಾವು ತೋರಿಸುತ್ತಿದ್ದೇವೆ, ಅದನ್ನು ದಯವಿಟ್ಟು ಪಾಲಿಸಿದರೆ ಸುಲಭವಾಗಿ ಇದನ್ನು ಸೂರ್ಪಾನ್ ಹೊಲವನ್ನು ನಾವು ಸುಡಲು ಬಿಡಲಾರದೆ ಎಲ್ಲವನ್ನು ಪೂರ್ಣವಾಗಿ ಮುಕ್ತಿಗೊಳಿಸಬಹುದು. ಖಾತವು ಗಿಡದ ಬೇರುಗಳಿಗೆ ಬೀಳಬೇಕು. ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮಪ್ಪ ಒಬ್ಬರೇ ಕಾಣಿಸ್ತಾ ಇದ್ದಾರೆ, ನಮ್ಮಮ್ಮ ಆ ಕಡೆ ಬರುತ್ತಿದ್ದಾರೆ. ಇಬ್ಬರ ನಡುವೆ ಸ್ವಲ್ಪ ಜಾಗ ಉಳಿದ ಅಲ್ಲೇ ಇರುವುದು ಒಂದು ಬಿಳಿ ಪೈಪ್. ಅದು ಪೈಪು ಕೂಡ ತೋರಿಸಬಲ್ಲವೇನು. ಇದನ್ನು ಮಾಡಿದರೆ ಏನೂ ಆಗುವುದಿಲ್ಲ. ದಯವಿಟ್ಟು ಇದನ್ನು ಪೂರ್ಣ ನೋಡಿರಿ. ಇದು ರೈತರ ಹೊಲ ನೋಡ್ತಾ ಇದ್ದಿರಬಹುದು. ನಮ್ಮಪ್ಪ ಅಲ್ಲಿ, ನಮ್ಮಮ್ಮ ಬುಡ್ಕಿಯಿಂದ ಬರ್ತಾ ಇದ್ದಾರೆ. ಈಗ ಎದ್ದು ನಿಂತಿದ್ದಾರೆ. ನೋಡ್ತಾ ಇರಬಹುದು, ಅಲ್ಲೊಂದು ಬಿಳಿ ಪೈಪ್ ಕಾಣಿಸ್ತಾ ಇದೆ. ಇದು ರೈತರ ಹೊಲವಾಗಿದೆ. ನೀವು ಭೀ ಕಾಣ್ತಾ ಇರಬಹುದು, ಈ ಕಡೆ ಎಲ್ಲ ಇಷ್ಟೊಂದು ಸಾಲುಗಳ ನಡುವೆ ಅದು ಒಂದೇ ಪೈಪ್ ಎಷ್ಟೊಂದು ಸುಲಭವಾಗಿದೆ ನೋಡುತ್ತಿದ್ದಾರಾ ಅಲ್ಲವೇ? ಹಾಗಂತ ಹೇಳಿದ್ದಕ್ಕಿಂತ ಇದೇ ಪೈಪ್ ಚಲೋ ಎಂದು ನಾನು ಹೇಳಲು ಬಯಸುತ್ತೇನೆ. ದಯವಿಟ್ಟು ಇದನ್ನು ಪೂರ್ಣ ನೋಡಿರಿ.